ಏನ್ ಉತ್ತರ ಕರ್ನಾಟಕದ ಗತ್ತು ಏನಂತ ತೋರಿಸ್ಕೊಡ್ಬೇಕು ಅನ್ನೋದ್ರಾಗ ಉತ್ತರ ಕರ್ನಾಟಕದ ಗತ್ತು ಏನಂತ ತೋರಿಸ್ಕೊಡ್ಬೇಕು. ಯಾವನ್ ಗುರು ನೀನು? ಅಯ್ಯೋ, ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡೋ ಅಂದ್ರೆ ಹೊರಗಡೆ ಬಂದು ಆಟ ಆಡದ ಕೂತಿದ್ಯಾ. ಮಂಡ್ಯ ಡಿಸ್ಟಿಕ್ ಅವ್ರಿಗೂ ಗೊತ್ತೈತೆ ಕಣಪ್ಪ. ಮಂಡ್ಯ ಡಿಸ್ಟಿಕ್ ಅಲ್ಲ, ಕರ್ನಾಟಕದಲ್ಲಿರೋ ಎಲ್ಲಾ ಡಿಸ್ಟಿಕ್ ಅವ್ರಿಗೂ ಗೊತ್ತೈತೆ. ಮೊದ್ಲು ಕರ್ನಾಟಕದವನು ಅಂತ ಹೇಳ್ಕೊಂಡು ಓಡಾಡೋದ್ ಕಲಿ ಮೊದ್ಲು ನೀನು. ಅದನ್ನ ಬಿಟ್ಬಿಟ್ಟು ಉತ್ತರ ಕರ್ನಾಟಕನ ಕಾರ್ಡ್ ನಾ ಎಲ್ಲಾ ಕಡೆನೂ ಪ್ಲೇ ಮಾಡ್ಕೊಂಡು ಓಡಾಡಬೇಡ. ಈಗ ಹೊರಗಡೆ ಬಂದಿದೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಲ್ತ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನಾನು ಗತ್ತು ತೋರಿಸ್ಕೊಡ್ಬೇಕಾಗಿತ್ತು. ಟಾಪ್ 5 ಯಾರು ಅಂದ್ರೆ ನಾನು ಗತ್ತು ತೋರಿಸ್ಕೊಡ್ಬೇಕಾಗಿತ್ತು. ಟಾಪ್ 3 ಯಾರು ನಾನು ಗತ್ತು ತೋರಿಸ್ಕೊಡ್ಬೇಕಾಗಿತ್ತು. ಟಾಪ್ 1 ಯಾರು ಗೆಲ್ತಾರೆ ಹೇಳಿ ಅಂತಂದ್ರೆ ನಾನೇ ಗೆಲ್ಬೇಕಾಗಿತ್ತು. ಯಾಕೋ ಈ ಧ್ರುವಂತ್ ಅವರು ಜಾಸ್ತಿ ನಿಗ್ರಾಡ್ತವ್ರಲ್ಲ. ಮಿಸ್ಟರ್ ಧ್ರುವಂತ್ ಅಲೆದೆಲ್ಲ ಮರ್ತ್ಬಿಟ್ಟ. ನಮ್ ಗಿಲ್ಲಿ ಹತ್ರ ಬಂದು ಕೈ ಮುಗ್ದು ಬೇಡ್ಕೊತಿದ್ದೆ, ನನ್ ಪಾಡಿಗೆ ನನ್ ಬಿಟ್ಬಿಡು, ರೇಗಿಸ್ಬೇಡ ಅಂತ. ಅದೇ ಭಯನ ಮತ್ತೆ ನಿನ್ನಲ್ಲಿ ಹುಟ್ಟಿಸ್ತಾನೆ ಇರು ಈ ವಾರ. ಕಾರು ಅಂದ್ಮೇಲೆ ಡ್ರೈವರ್ ಇರ್ಬೇಕು, ನಮ್ ಗಿಲ್ಲಿ ಅಂದ್ಮೇಲೆ ಬಿಗ್ ಬಾಸ್ ಮನೇಲಿ ಭಯ ಇರ್ಬೇಕು. ಏನ್ ಧ್ರುವಂತು, ನೀನು ಈಗ ಆಡ್ತಿದ್ಯಲ್ಲ, ಇದೇ ಮಾತುಗಳು, ಇದೇ ನಿನ್ನ ಆಟಿಟ್ಯೂಡ್ ಎಲ್ಲ ಡೇ 1 ಇತ್ತಲ್ಲ, ಅವಾಗ ನಿನ್ನ ಧ್ರುವಂತ ಅಂತ ಒಪ್ಕೋತಿದ್ದೆ. ಎಲ್ಲೋ ನಾನು ಒಳ್ಳೆ ಒಂಥರ ಬಿಲ್ಡಪ್ ಕೊಟ್ಕೊಂಡೇ ಬಂದ್ಬಿಟ್ಟೆ. ಈಗೇನು ಗಿಲ್ಲಿ ಮೇಲೆ ನೀನು ಎಗರಾಡೋದು? ನೀನೇನು ಎಗರಾಡೋರು, ನೀನು ಬೇಳೆಕಾಳು ಏನೂ ಬೇಯಲ್ಲ ಅವನ ಹತ್ರ, ಗೊತ್ತಾಯ್ತಾ ಧ್ರುವಂತ್? ಅಶ್ವಿನಿ ಮ್ಯಾಮ್ ಒಬ್ರಾದ್ಮೇಲೆ ಒಬ್ರು ನಿನ್ನ ಚೇಲಗಳು, ಒಬ್ರಾದ್ಮೇಲೆ ಒಬ್ರು. ಅಶ್ವಿನಿ ಮ್ಯಾಮ್ ಚೇಲಗಳು ಒಬ್ರಾದ್ಮೇಲೆ ಒಬ್ರು ಸಿಗ್ತಾನೆ ಇರ್ತಾರೆ. ಈಗ ಸದ್ಯಕ್ಕೆ ಜುಟ್ಟು ಮಾಮ ಧ್ರುವಂತ್ ಅವನೇ. ಏನ್ ನೀವಿಬ್ರಲ್ಲ, ನೀವು ಅಶ್ವಿನಿ ಅಂತವ್ರು, ಧ್ರುವಂತ್ ಅಂತವ್ರು, ಇನ್ನೂ ಇಬ್ರು ಬಂದ್ರು ಗಿಲ್ಲಿದೇನೂ ಮಾಡೋಕ್ಕಾಗಲ್ಲ, ಆಯ್ತಾ? ಅವನ ಮುಂದೆ ನೀವು ಕಣ್ಣೀರು ಹಾಕೊಂಡು ಅಳ್ತಿರೋ ಹೊರ್ತು ಅವನಂತೂ ಜೀವನದಲ್ಲಿ ನೀವು ಅಳಿಸೋಕ್ಕೂ ಆಗಲ್ಲ, ಅಥವಾ ಅವನ್ನ ಕುಗ್ಸೋಕ್ಕೂ ಆಗಲ್ಲ. ಎಲ್ಲದರಲ್ಲೂ ಸ್ಟ್ರಾಂಗ್ ಅವನೇ. ಅವನ ಮಾತಲ್ಲೇ ಆಗಲಿ, ಟಾಸ್ಕಲ್ಲೇ ಆಗಲಿ, ಯಾವುದ್ರಲ್ಲೇ ಆಗಲಿ, ಎಲ್ಲದರಲ್ಲೂ ನಂಬರ್ 1 ಗಿಲ್ಲಿ, ಆಯಿತಾ? ನೀನು ಎಷ್ಟೇ ಏನೇ ಮಾಡಿದ್ರು ಧ್ರುವಂತ್, ನೀನು ಬೇಳೆ ಗಿಲ್ಲಿ ಹತ್ರ ಬೇಯೋ ಚಾನ್ಸೇ ಇಲ್ಲ. ಕಟ್ಟಿಟ್ಬಿಡು ಸೈಡ್ಗೆ, ಗೊತ್ತಾಯ್ತಾ? ರಕ್ಷಿತಾ ಹೇಳ್ತಾಳೆ, ಈ ಮನೇಲಿ ಗಿಲ್ಲಿ ಇಲ್ಲ ಅಂದಿದ್ರೆ ಈ ಬಿಗ್ ಬಾಸ್ ಮನೆಯೇ ಇಲ್ಲ ಅಂತ. ಅಲ್ಲೇ ಅರ್ಥ ಮಾಡ್ಕೊ, ಗೊತ್ತಾಯ್ತಾ ಏನು ಮಾತಾಡ್ತಿದ್ಯಾ ಅಂತ. ಈ ಧ್ರುವಂತ ಈ ಕಡೆ ಗಿಲ್ಲಿನ ರುಚಿಗೆ ಬಸ್ತಾನೆ, ಮತ್ತೆ ಗಿಲ್ಲಿ ಹತ್ರನೇ ಮಾತುಗಳು ಕೇಳ್ತಾನೆ, ಮತ್ತೆ ಅದನ್ನ ಇನ್ನೇನೋ ಪೋರ್ಟ್ರೇಟ್ ಮಾಡೋದಕ್ಕೆ ನೋಡ್ತಾನೆ. ಅದ್ರ ಜೊತೆಗೆ ಅಶ್ವಿನಿ ಅವ್ರು ಮೊದಲಿಂದಾನು ಮಾಡ್ಕೊಂಬಂದಿದ್ದು ಅದನ್ನೇ, ಇವಾಗ ಮಾಡ್ತಾ ಇರೋದು ಅದನ್ನೇ. ಧ್ರುವಂತ್ ಅದನ್ನ ಇಟ್ಕೊಂಡಿದ್ದಾರೆ, ಅದಕ್ಕೆ ತಕ್ಕಂಗೆ ಧ್ರುವಂತು ಕುಣಿತಾ ಇದ್ದಾನೆ. ಯಾಕೋ ಎಪಿಸೋಡ್ ನೋಡಾದ್ಮೇಲೆ ನನಗನ್ಸಿದ್ದು, ಇಂಥ ಧ್ರುವಂತಗಳು 10 ಜನ ಇದ್ರೇನೋ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ನಲ್ಲಿ ಗಿಲ್ಲಿ ಮುಂದೆ ನಡೀತಾ ಇದ್ದಿಲ್ಲ. ಗಿಲ್ಲಿ ಫಸ್ಟಿಂದ ಬಂದಾಗಿಂದ ಇದುವರೆಗೂ ಅವನ ಆಟ ಏನಿದೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಬಿಗ್ ಬಾಸ್ ಮನೆಗೆ ಹೋಗಿದ್ದಂಥ ಪೇರೆಂಟ್ಸ್ ಕೂಡ ಎಲ್ಲ ಗಿಲ್ಲಿನೇ ಮೆಚ್ಕೊಂಡಿದ್ದು, ಅದನ್ನೆಲ್ಲ ನೋಡಿರ್ತಾರೆ. ಇದು ಧ್ರುವಂತ್ಗೂ ಗೊತ್ತು. ಇಷ್ಟೆಲ್ಲ ಆದ್ಮೇಲೂ ಯಾಕೋ ಕಡೆ ವಾರದಲ್ಲಿ ಕೂಡ ಆರಾಮಾಗಿ ಆಡ್ಕೊಂಡು ಏನೋ ಬರ್ತಾರೆ, ಈಚೆ ಬರೋದನ್ನು ಯೋಚನೆ ಮಾಡಿಕೊಂಡು ಈಚೆ ಬರೋದನ್ನ ಬಿಟ್ಟು ಮತ್ತೆ ಮತ್ತೆ ಗಿಲ್ಲಿನ ಟ್ರಿಗರ್ ಮಾಡಿ ಗಿಲ್ಲಿ ಕೈಯಲ್ಲಿ ಬೈಸ್ಕೊಂಡು ಮತ್ತೆ ಅದರಲ್ಲಿ ಏನೋ ಒಂದು ಮಾಡೋಣ ಅಂತ ಟ್ರೈ ಮಾಡ್ತಾನಂದ್ರೆ ಈ ಧ್ರುವಂತ್ಗೆ ಏನು ಹೇಳಬೇಕು ಅರ್ಥನೇ ಆಗಲಿಲ್ಲ. ಅಲ್ಲಿ ಧ್ರುವಂತ್ ಅವರು ಅಶ್ವಿನಿ ಅವರು ಗಿಲ್ಲಿನ ಟಾರ್ಗೆಟ್ ಮಾಡಿ ಬೇರೆ ಥರನೇ ಪೋರ್ಟ್ರೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.